ಕ್ರಮಬದ್ಧವಾಗಿ ತೂಕ ಇಳಿಸುವಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡವರು ವಾರವೊಂದಕ್ಕೆ ಒಂದು ಅರ್ಧ ಕೆಜಿ ಹೆಚ್ಚೆಂದ್ರೆ 1 ಕೆಜಿ ತೂಕ ಇಳಿಸಬಹುದು. ಇಷ್ಟನ್ನೇ ಕಾಯ್ದುಕೊಂಡು ಮುನ್ನಡೆಸೋದು ಕೂಡ ಸುಲಭ ಇಲ್ಲ. ಹೀಗಿರುವಾಗ ಬಹುಬೇಗನೆ ಸಿಕ್ಕಾಪಟ್ಟೆ ತೂಕ ಇಳಿಸೋ ಆತುರ ಬೇಡ. ಕ್ವಿಕ್ ವೇಟ್ ಲಾಸ್ ಅಪಾಯ ತರಬಹುದು ಜೋಕೆ. ತೂಕ ಏರುವುದಕ್ಕೆ ಬೇಕಾಗುವಷ್ಟು ಸಮಯದಲ್ಲಿ ಏರಿದ ತೂಕವನ್ನ ಇಳಿಸಲು ಸಾಧ್ಯವೇ ಇಲ್ಲ. ಕೆಲವರಿಗೆ ಹಲವಾರು ವಾರಗಳು ಬೇಕಾಗಬಹುದು. ಕ್ರಮಬದ್ಧವಾಗಿ ತೂಕ ಇಳಿಸಲು ಹಲವರಿಗೆ ಕೆಲವಾರು ತಿಂಗಳುಗಳು ಅಥವಾ ವರ್ಷಗಳೇ ಬೇಕಾಗಬಹುದು. ಇಷ್ಟರ ನಡುವೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಕಡಿಮೆ ಸಮಯದಲ್ಲೇ ತೂಕ ಇಳಿಸುವ ಉಪಾಯಗಳತ್ತ ಕಣ್ಣಾಡಿಸ್ತೇವೆ. ಹಾಗೆಲ್ಲ ತೂಕವನ್ನ ಸಿಕ್ಕಾಪಟ್ಟೆ ಏರಿಳಿತ ಮಾಡೋದು ಸರಿನಾ? ಇದರಿಂದ ಅಡ್ಡ ಪರಿಣಾಮಗಳು ಏನೂ ಇಲ್ವಾ? ಖಂಡಿತ ದುಷ್ಪರಿಣಾಮಗಳಿವೆ. ಕ್ರಮಬದ್ಧವಾಗಿ ತೂಕ ಇಳಿಸುವ ಕ್ರಿಯೆಯಲ್ಲೇ ಗಂಭೀರವಾಗಿ ತೊಡಗಿಸಿಕೊಂಡವರು ವಾರವೊಂದಕ್ಕೆ ಅರ್ಧ ಕೆಜಿ ಹೆಚ್ಚೆಂದರೆ 1 ಕೆಜಿ ತೂಕ ಇಳಿಸೋದು ಸಾಧ್ಯ. ಇದನ್ನು ಕಾಯ್ದುಕೊಂಡು ಮುನ್ನಡೆಯೋದು ಸುಲಭದ ಕೆಲಸವಲ್ಲ. ಹಾಗಿರುವಾಗ ಇದಕ್ಕಿಂತ ವಿಪರೀತ ಪ್ರಮಾಣದಲ್ಲಿ ತೂಕ ಇಳಿಸುವ ಕೆಲಸ ತೊಂದರೆಗಳನ್ನು ತಂದೀತು ಜೋಕೆ. ಹಾಗಿದ್ರೆ ತೊಂದರೆ ಅಂದ್ರೆ ಏನಾಗುತ್ತೆ? ಚಯಾಪಚಯ ಕ್ರಿಯೆ ಕುಸಿಯುತ್ತದೆ. ತೂಕ ಇಳಿಸುವುದಕ್ಕೆ ಯದ್ವಾ ಪ್ರಯತ್ನಿಸಿದ್ರೆ ದೇಹದ ಚಯಾಪಚಯ ಕ್ರಿಯೆಯಲ್ಲಿ ತೊಂದರೆ ಉಂಟಾಗುತ್ತೆ. ಒಮ್ಮೆ ಈ ಪ್ರಕ್ರಿಯೆಯಲ್ಲಿ ತೊಂದರೆ ಉಂಟಾದ್ರೆ ಅದು ದೇಹದ ಮೇಲೆ ನಾನಾ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಅಲ್ಲದೆ ಇಳಿಸಿದ ತೂಕವನ್ನ ಕಾಯ್ದುಕೊಳ್ಳೋದು ಕಷ್ಟವಾಗುತ್ತೆ. ಅತಿಯಾಗಿ ತಳಹದಿ ಇಲ್ಲದ ಡಯಟ್ ಮಾಡಿದ್ರೆ ದೇಹಕ್ಕೆ ಅಗತ್ಯವಾಗುವ ಪೋಷಕಾಂಶಗಳ ಕೊರತೆಯಾಗಿ ಶರೀರ ನಿಶಕ್ತಿಯಿಂದ ಬಳಲಬಹುದು. ಬೇಕಾದ ಸತ್ವಗಳ ಕೊರತೆ ಉಂಟಾಗಿ ಹೊಸ ಸಮಸ್ಯೆಗಳು ಕಾಣಬಹುದು. ಕ್ಷಿಪ್ರ ತೂಕ ಇಳಿಕೆಗಾಗಿ ಕೆಲವು ಆಹಾರಗಳನ್ನ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ದೀರಿ ಎಂದಾದ್ರೆ ಅವುಗಳನ್ನ ದೀರ್ಘಕಾಲದವರೆಗೆ ನಿಲ್ಲಿಸುವುದು ಸಾಧ್ಯವಾಗುವುದಿಲ್ಲ. ಅಂತಹ ಆಹಾರಗಳನ್ನ ಮರಳಿ ಆರಂಭಿಸಿದ ಕೂಡಲೇ ತೂಕವು ಏರತೊಡಗುತ್ತದೆ. ಉದಾಹರಣೆ, ಸಿಹಿ ತಿಂಡಿಗಳನ್ನ ಸಂಪೂರ್ಣ ನಿಲ್ಲಿಸೋ ಬದಲು ಪ್ರಮಾಣ ಕಡಿಮೆ ಮಾಡೋದು ಹೆಚ್ಚು ಸಹಕಾರಿ. ತೂಕ ಇಳಿಸೋದು ಅಂದ್ರೆ ದೇಹದಲ್ಲಿರುವ ಕೊಬ್ಬಿನ ಭಾಗವನ್ನ ಕರಗಿಸುವುದು, ಮಾಂಸಖಂಡಗಳನ್ನಲ್ಲ. ಕೊಬ್ಬು ಕಡಿಮೆ ಮಾಡುವುದರ ಜೊತೆಗೆ ಸ್ನಾಯುಗಳನ್ನ ಸಶಕ್ತ ಮಾಡುವುದು. ಅಂದರೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸಿ ಸ್ನಾಯುಗಳನ್ನ ಹೊರಗೊಳಿಸಲು ಸರಿಯಾದ ವ್ಯಾಯಾಮ ಮಾಡಿ. ಆಗ ಮಾತ್ರವೇ ಕರಗಿಸಿದ ತೂಕವನ್ನ ಹೆಚ್ಚಿನ ದಿನಗಳವರೆಗೆ ಕಾಯ್ದುಕೊಳ್ಳುವುದು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ದಿಢೀರ್ ಇಳಿದದ್ದು ಹಾಗೆಯೇ ಏರಲೂಬಹುದು. ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕು. ಸೂಕ್ತ ಪ್ರಮಾಣದಲ್ಲಿ ಪಿಷ್ಟ, ಪ್ರೋಟೀನ್, ನಾರು, ಖನಿಜ ಮತ್ತು ಜೀವಸತ್ವಗಳು ದೇಹದ ಕಾರ್ಯಕ್ಷಮತೆಗೆ ಅಗತ್ಯ. ಕ್ಯಾಲೋರಿಗಳನ್ನ ಕಡಿತ ಮಾಡುವಾಗ ಇಂಥ ಅಮೂಲ್ಯ ಸತ್ವಗಳು ದೇಹಕ್ಕೆ ಕೊರತೆಯಾಗಬಾರದು. ಕೇವಲ ಅನಗತ್ಯ ಕ್ಯಾಲೋರಿಗಳಿಗಷ್ಟೇ ಕತ್ತರಿ ಹಾಕಬೇಕು. ಅಗತ್ಯವಾಗಿ ಪೋಷಕ ತತ್ವಗಳು ಯಾವುದೇ ಕಡಿಮೆಯಾದ್ರೂ ದೇಹ ದುರ್ಬಲವಾಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳುತ್ತೆ. ಸುಸ್ತು, ಆಯಾಸ, ಮಲಬದ್ಧತೆ, ಕೂದಲು ಉದುರುವುದು ಹೀಗೆ ನಾನಾ ರೀತಿಯಲ್ಲಿ ದೇಹ ತನ್ನ ಕಷ್ಟವನ್ನ ನಮ್ಮೊಂದಿಗೆ ಹೇಳಲು ತೊಡಗುತ್ತದೆ. ಅತಿಯಾದ ಅವೈಜ್ಞಾನಿಕ ಡಯಟ್ನಿಂದ ಅನೋರೆಕ್ಸಿಯಾ ಅಥವಾ ನಿರ್ಜಲೀಕರಣದಂತಹ ಸಮಸ್ಯೆ ಕಾಡಬಹುದು. ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ತೂಕ ಇಳಿಸೋದು ಅಂದ್ರೆ ಸರ್ಕಸ್ ಅಲ್ಲ, ಅದು ಆರೋಗ್ಯಕರ ದೇಹ ಮತ್ತು ಮನಸ್ಸುಗಳತ್ತ ನಾವು ಇಡುವ ಸುಸ್ಥಿರ ಹೆಜ್ಜೆ. ದಿಢೀರ್ ತೂಕ ಇಳಿಸುವ ಮೋಹಕ್ಕೆ ಬೀಳದೆ ಇಡೀ ಪ್ರಕ್ರಿಯೆಯನ್ನು ನಿಧಾನವಾಗಿ ಮತ್ತು ನಿರ್ಣಾಯಕವಾಗಿ ಕೈಗೆತ್ತಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.